ಹಲೋ ಫ್ರೆಂಡ್ಸ್, ನಾನು ಇವತ್ತು ಈ ರೀಲ್ ಮಾಡೋಕ್ಕೆ ಕಾರಣ ಏನು ಅಂದರೆ, ತುಂಬ ಜನ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನ ಕಾಣ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕಿಂದ ತುಂಬ ಜನ ಅಲ್ಲಿ ಇಲ್ಲಿ ಕ್ರಿಕೆಟ್ ಆಡ್ತಾ, ಊಟ ಮಾಡ್ತಾ, ಆಟ ಆಡ್ತಾ ಅವ್ರನ್ನ ಜೀವ ಕಳ್ಕೊತಾ ಇದ್ದಾರೆ. ಬಟ್ ಇದು ರೀಸನ್ ಏನು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಸಾಕಷ್ಟು ರೀಸನ್ ಇದೆ. ಯಾಕಂದರೆ ಫುಡ್ ಪಾಯ್ಸನ್ ಇದೆ. ನಾವು ಯಾವುದೇ ಪದಾರ್ಥ ನಾವು ಊಟ ಮಾಡ್ತಾ ಇರೋದು ಕೆಮಿಕಲ್ ಬೇಸ್ಡ್ ಇದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೋದರೆ ತುಂಬ ದೊಡ್ಡದಾಗುತ್ತೆ ರೀಲು. ನಾನು ಚಿಕ್ಕದಾಗಿ ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಅಂತ ಕ್ಯೂರ್ ಅಂತ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ರೋಗ ಬರೋದಕ್ಕಿಂತ ಮುಂಚೆನೇ ತಡೆಗಟ್ಬೋದು, ರೋಗ ಬಂದಾಗೂ ತಡೆಗಟ್ಬೋದು. ಬಟ್ ಯಾವಾಗಲೂ ನಮ್ಮ ಹತ್ರ ಇದು ಏನಿದೆ, ಬೆಳ್ಳುಳ್ಳಿ ಎಣ್ಣೆ ಇದೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಗಾರ್ಲಿಕ್ ಆಯಿಲ್ ಅಂತ ಹೇಳ್ತಾರೆ, ಆಯುರ್ವೇದಿಕದಲ್ಲಿ ಸೂರ್ಯಪ್ರಕಾಶ್ ಎಣ್ಣೆ ಅನ್ನುತ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಇದನ್ನು ಏನು ಮಾಡೋದಿಲ್ಲ, ಬರೀ ಎರಡು ಬೆರಳಿಗೆ ಈ ಥರ ಹಚ್ಕೊಂಡು ವಾಸನೆ ತೊಗೊಂಡ್ರೆ ಇಮ್ಮಿಡಿಯೇಟಾಗಿ ಅವ್ರಿಗೆ ರಿಲೀಫ್ ಆಗುತ್ತೆ. ಯಾಕಂದರೆ ಯಾವುದೇ ರೀತಿ ಹಾರ್ಟ್ ಅಟ್ಯಾಕ್ ಇರಲಿ, ಹಾರ್ಟ್ ಬ್ಲಾಕೇಜ್ ಇರಲಿ, ಇದನ್ನು ಒಂದು ವೇಳೆ ಸೀರಿಯಸ್ ಆಗಿ ಅವರು ಮರಣ ಹೊಂದ್ತಾ ಇದ್ದಾರೆ, ಅವ್ರು ಸಾಯೋ ಸ್ಥಿತಿಯಲ್ಲಿದ್ದಾರೆ ಅಂದರೆ 2-3 ಸರ್ತಿ ವಾಸನೆ ತೊಗೊಂಡ್ರೂ ಏನೂ ತಪ್ಪಾಗಲ್ಲ. ಅವ್ರು 100% ಆ ಕ್ಷಣ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋ ಇದರಿಂದ ಆಚೆ ಬರ್ತಾರೆ, ಡೇಂಜರ್ ಝೋನಿಂದ ಆಚೆ ಬರ್ತಾರೆ. ಇದನ್ನು ನಾನು 100% ಆಗಿ ಹೇಳ್ಬೋದು. ಯಾಕಂದರೆ ನಾನು ಪ್ರಾಕ್ಟಿಕಲಾಗಿ ಅನುಭವ ಮಾಡಿದ್ದೀನಿ ಇದ್ರ ಬಗ್ಗೆ. ಯಾರಿಗೇ ಆಗಲಿ ಫಿಟ್ಸು ಮತ್ತು ಹಾರ್ಟ್ ಅಟ್ಯಾಕ್ ಇರೋರು ಇದನ್ನು ತಮ್ಮ ಹತ್ರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇದು ಬರೀ 100-150 ರೂಪಾಯಿಗೆ ಸಿಗುತ್ತೆ ಆ ಅಂಗಡಿ ಪ್ರಕಾರ. ಎಲ್ಲ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ತಮ್ಮ ಹತ್ರ ಇಟ್ಕೊಂಡ್ರೆ, ಮನೆಯಲ್ಲಿ ಗಾಡಿಯಲ್ಲಿ ಇಟ್ಕೊಂಡ್ರೆ ತಮ್ಮ ಜೀವನೂ ಕಾಪಾಡ್ಬೋದು, ಬೇರೊಬ್ಬರ ಜೀವನೂ ಕಾಪಾಡ್ಬೋದು. ಇದು ತುಂಬ ಒಳ್ಳೆಯದು. ಇದರದ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಆದರೆ ಒಂದು ಪ್ರಿಕಾಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದನ್ನು ಗರ್ಭಿಣಿಯವ್ರು ಮಾತ್ರ ಯೂಸ್ ಮಾಡಬಾರ್ದು. ಗರ್ಭಿಣಿಯವ್ರಿಗೆ ಯಾಕೆ ಅಂದರೆ ಇದು ತುಂಬ ಸ್ವಲ್ಪ ಸ್ಟ್ರಾಂಗಾಗಿ ಸ್ಮೆಲ್ ಬರುತ್ತೆ, ಅದರಿಂದ ಅಬೋರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಗರ್ಭಿಣಿಯರು ಬಿಟ್ಟು ಬೇರೆ ಯಾರಾದರೂ ಬಳಸಿದ್ರು ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅವರಿಗೆ. ಅವ್ರು 100% ಗುಣಮುಖರಾಗ್ತಾರೆ, ಆ ಪೀರಿಯಡಿಂದ ಆಚೆ ಬರ್ತಾರೆ. ಹಾರ್ಟ್ ಬ್ಲಾಕೇಜಸ್ ಇದ್ದವರು ಕೂಡ ವಾರದಲ್ಲಿ 2-3 ಸರ್ತಿ ವಾಸನೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ 100%. ಯಾಕಂದರೆ ನಾನು ಏನೋ ಒಬ್ರಿಗೆ ಹೆಲ್ಪ್ ಮಾಡಿ ನೋಡಿದ್ದೀನಿ. ಒಂದು 2-3 ಪೇಷಂಟು ಅವರು ಬ್ಲಾಕೇಜ್ ಇತ್ತು, ಅದು ಸಿವಿಯರಾಗಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವರು ಅದರಿಂದ ಆಚೆ ಬಂದಿದ್ದಾರೆ. ಇವಾಗ ನಾನು ಅದೇ ಒಂದು ನಂಬಿಕೆ ವಿಶ್ವಾಸದಿಂದ ಹೇಳ್ತಾ ಇರೋದು, ಯಾರಿಗೇ ಆಗಲಿ ಇದನ್ನು ತಮ್ಮ ಹತ್ರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು, ಮನೇಲಿಟ್ಟರು ಒಳ್ಳೆಯದು. ಇದೇನು ತುಂಬ ಬೆಲೆ ಬಾಳೋದಲ್ಲ, ಇದು ಒಂಥರ ಸಂಜೀವನಿ ಕೆಲಸ ಮಾಡುತ್ತೆ. ಯಾಕಂದರೆ ಜಾಸ್ತಿ ಜನ ಹಾರ್ಟ್ ಅಟ್ಯಾಕಿಂದನೇ ಸಾಯ್ತಾ ಇದ್ದಾರೆ. ಇವಾಗ ರೇಷೋ ನೋಡಿದ್ರೆ ಬೇರೆ ಡಿಸೀಸ್ಗಿಂತ ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕಿಂದನೇ ಸಾಯೋದು ಜಾಸ್ತಿ ಆಗಿದೆ. ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಗೊತ್ತಿಲ್ಲದೆಯವರಿಗೆ ಗೈಡ್ ಮಾಡಿ ಇದನ್ನು ಬಳಸೋಕ್ಕೆ ಹೇಳಿ. ಯಾಕಂದರೆ ಸೇಫ್ ಇರುತ್ತೆ, ನೀವು ಒಂದು ಜೀವ ಕಾಪಾಡ್ದ ಆಗಿರುತ್ತೆ. ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದೇನು ತುಂಬ ಬೆಲೆ ಬಾಳೋದಲ್ಲ. ನೀವು ಬೇಕಾದರೆ ಇದನ್ನು ಉಪಯೋಗಿಸಿ ನೋಡಿ, 100% ನಿಮಗೆ ಕಾನ್ಫಿಡೆನ್ಸ್ ಆಗುತ್ತೆ ಇದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.